ಪೂರ್ವಭಾವಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಎಸ್ಸಿ ಸಮುದಾಯದ ಕೆಲ ಸ್ವಾಮೀಜಿಗಳು ಶ್ರೀಗಳು ಭೇಟಿಯಾಗಿ ಮಾತುಕತೆಯನ್ನ ನಡೆಸುವ ಪ್ರಯತ್ನ ಮಾಡಿದ್ದಾರೆ. ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಬೇಡಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೆ ಬಸವನಾಗಿದೇವ ಶ್ರೀಗಳು. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಜನರಿಗೆ ತೊಂದರೆ ಕೊಡಬೇಡಿ, ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ, 56,000 ಹುದ್ದೆ ತುಂಬಿಲ್ಲ ಪಾಪ, ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನ ಜಾರಿ ಮಾಡಿ, ಜನರಿಗೆ ತೊಂದರೆ ಕೊಡಬೇಡಿ, ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ, 56,000 ಹುದ್ದೆ ತುಂಬಿಲ್ಲ ಪಾಪ, ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನ ಜಾರಿ ಮಾಡಿ, ಜನರಿಗೆ ತೊಂದರೆ ಕೊಡಬೇಡಿ, ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ, 56,000 ಹುದ್ದೆ ತುಂಬಿಲ್ಲ ಪಾಪ, ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ಹಾಗೆ ಹದಗೆಟ್ಟಿರುವ ರಸ್ತೆಯ ಪರಿಸ್ಥಿತಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಗಳನ್ನು ಪ್ರಸಾರ ಮಾಡ್ತಾ ಬಂದಿದೆ. ಅದರಲ್ಲೂ ಇತ್ತೀಚೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆನೇ ವಿಶೇಷ ಅಭಿಯಾನ ಕೂಡ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಟು ಬ್ಯಾಕ್ ಸುದ್ದಿ ಬಳಿಕ, ವರದಿ ಪ್ರಸಾರದ ಬಳಿಕ ಜಿಬಿಎ ಕೊನೆಗೂ ಅಲರ್ಟ್ ಆದಂತೆ ಕಾಣ್ತಾ ಇದೆ. ರಸ್ತೆ ಗುಂಡಿಗಳನ್ನು ತುರ್ತಾಗಿ ಮುಚ್ಚೋಕೆ ಸೂಚನೆ ನೀಡಲಾಗಿದ್ದು, ಬೆಂಗಳೂರು ದಕ್ಷಿಣ ಪಾಲಿಕೆ ಆಯುಕ್ತ ರಮೇಶ್ ಸೂಚನೆಯನ್ನು ನೀಡಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ನಡೆಸಿತು. ಅಭಿಯಾನದ ಬೆನ್ನಲ್ಲೇ ಇದೀಗ ಜಿಬಿಎ ಅಲರ್ಟ್ ಆಗಿದೆ. ಬಿಡಬ್ಲ್ಯೂಎಸ್ಎಸ್ಪಿ ಬಿಎಂಆರ್ಸಿಎಲ್ ಕಾಮಗಾರಿ ಹಿನ್ನೆಲೆಯಲ್ಲಿ ಗುಂಡಿ ಬಿದ್ದಿತ್ತು. ಬನ್ನೇರುಘಟ್ಟ ಮುಖ್ಯ ರಸ್ತೆ ತುಂಬ ಗುಂಡಿಗಳಿತ್ತು. ಇದೀಗ ಆದಷ್ಟು ಬೇಗ ಗುಂಡಿ ಮುಚ್ಚುವಂತೆ ಸೂಚನೆ ರವಾನೆ ಆಗಿದೆ. ಬನ್ನೇರುಘಟ್ಟದಲ್ಲಿ ಕಾಮಗಾರಿ ನಡೀತಿದೆ ಅನ್ನೋ ನೆಪವನ್ನು ಮುಂದಿಟ್ಟು ಚಿಕ್ಕ ಪುಟ್ಟ ಗುಂಡಿಗಳನ್ನು ಮುಚ್ಚಿ ದೊಡ್ಡ ದೊಡ್ಡ ಗುಂಡಿಗಳನ್ನು ಹಾಗೆ ಬಿಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ನೇರ ಪ್ರಸಾರದಲ್ಲಿ ಅಲ್ಲಿನ ರಿಯಾಲಿಟಿ, ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಕೇವಲ ವರದಿ ಪ್ರಸಾರ ಮಾಡಿದ್ದು ಮಾತ್ರವಲ್ಲ, ಜಿಬಿಎ ಆಯುಕ್ತರನ್ನೇ ಈ ಬಗ್ಗೆ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಟು ಬ್ಯಾಕ್ ವರದಿ ಪ್ರಸಾರದ ನಂತರದಲ್ಲಿ ಸದ್ಯಕ್ಕೆ ಜಿಬಿಎ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚುವಂತೆ, ಅದರಲ್ಲೂ ಅತಿ ಶೀಘ್ರದಲ್ಲಿ ಮುಚ್ಚುವಂತೆ ಸೂಚನೆ ರವಾನಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ನಿರಂತರ ವರದಿ ಪ್ರಸಾರ ಅದಾದ ಮೇಲೆ ಕಡೆಗೂ ಎಚ್ಚೆತ್ತುಕೊಂಡಿದ್ದೇವೆ ಜಿಬಿಎ ಅನ್ನೋ ಮಾಹಿತಿ. ಈ ತ್ವರಿತಗತಿಯಲ್ಲಿ ಗುಂಡಿ ಮುಚ್ಚಬೇಕು ಅನ್ನೋ ಸೂಚನೆ ಸರಿಯೇ? ಅದು ಪಾಲನೆ ಇನ್ನೆಷ್ಟು ತ್ವರಿತಗತಿಯಲ್ಲಿ ಆಗುತ್ತೆ ಅನ್ನೋದನ್ನು ಕಾದು ನೋಡ್ಬೇಕು ಬಹುಶಃ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಈ ರೀತಿಯ ಸತತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿ, ಕೇವಲ ಪ್ರಸಾರ ಮಾಡಿದ್ದು ಮಾತ್ರವಲ್ಲ ಅದನ್ನು ನಿರಂತರವಾಗಿ ಫಾಲೋ ಮಾಡಿತ್ತು, ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿತ್ತು, ಜಿಬಿಎ ಮುಖ್ಯ ಆಯುಕ್ತರನ್ನು, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ.ಕೆ ಶಿವಕುಮಾರ್ ಅವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಅದರ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಅಂದರೆ BTMನಲ್ಲಿ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ BTM ಶಾಸಕರಾದ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಈ ಎಲ್ಲ ಡೆವಲಪ್ಮೆಂಟ್ ಬಂದಲ್ಲಿ ಇದೀಗ ಜಿಬಿಎ ಕೂಡ ಅಲರ್ಟ್ ಆಗಿ ಕೆಲವೊಂದು ಭಾಗದಲ್ಲಿ ಎಲ್ಲೆಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಆ ಒಂದು ಭಾಗದಲ್ಲಿ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಇದೀಗ ಗುಂಡಿ ಮುಚ್ಚುವಂತಹ ಒಂದು ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಹಾಳಾಗಲು ಬಿಡಬ್ಲ್ಯೂಎಸ್ಎಸ್ಪಿ ಆಗಿರ್ಬೋದು, BMRCL ಕಾಮಗಾರಿ ಕೂಡ ಕಾರಣ ಆಗ್ತಾ ಇರೋದ್ರಿಂದ ಅವರಿಗೂ ಕೂಡ ತ್ವರಿತವಾಗಿ ಈ ಒಂದು ಕೆಲಸವನ್ನು ಮುಗಿಸುವಂತೆ ಸೂಚನೆ ಕೊಟ್ಟಿದೆ. ಜೊತೆಗೆ ಕೆಲವೊಂದು ರಸ್ತೆ ಕಾಮಗಾರಿಗೆ ಈಗಾಗಲೇ DPR ಏನು ಸಿದ್ಧಪಡಿಸಿದೆ, ಆ ಒಂದು DPR ಅನ್ನು ಕೂಡ ತ್ವರಿತ ರೀತಿಯಲ್ಲಿ ಪೂರ್ಣಗೊಳಿಸಬೇಕು. ಜೊತೆಗೆ ಕೇವಲ ಹಗಲೊತ್ತಲ್ಲಿ ಮಾತ್ರ ಅಲ್ಲದೆ ರಾತ್ರಿ ಹೊತ್ತಲ್ಲೂ ಕೂಡ ಇದೀಗ ಗುಂಡಿ ಮುಚ್ಚುವಂತಹ ಒಂದು ಕೆಲಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ವರದಿ ಏನಿದೆ, ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಇದೀಗ ಮುಕ್ತಿ ನೀಡಿದೆ. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಇದಕ್ಕೆ ಪೂರ್ವಭಾವಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಎಸ್ಸಿ ಸಮುದಾಯದ ಕೆಲ ಸ್ವಾಮೀಜಿಗಳು ಶ್ರೀಗಳು ಭೇಟಿಯಾಗಿ ಮಾತುಕತೆಯನ್ನ ನಡೆಸುವ ಪ್ರಯತ್ನ ಮಾಡಿದ್ದಾರೆ. ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಬೇಡಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೆ ಬಸವನಾಗಿದೇವ ಶ್ರೀಗಳು. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಜನರಿಗೆ ತೊಂದರೆ ಕೊಡಬೇಡಿ, ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ, 56,000 ಹುದ್ದೆ ತುಂಬಿಲ್ಲ ಪಾಪ, ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನ ಜಾರಿ ಮಾಡಿ, ಜನರಿಗೆ ತೊಂದರೆ ಕೊಡಬೇಡಿ, ಏನು ಮೀಸಲಾತಿ ವಿಷಯ ಇಟ್ಕೊಂಡು
ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ. 56,000 ಹುದ್ದೆ ತುಂಬಿಲ್ಲ ಪಾಪ. ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನ ಜಾರಿ ಮಾಡಿ, ಜನರಿಗೆ ತೊಂದರೆ ಕೊಡಬೇಡಿ. ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ. 56,000 ಹುದ್ದೆ ತುಂಬಿಲ್ಲ ಪಾಪ. ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ಹಾಗೆ ಹದಗೆಟ್ಟಿರುವ ರಸ್ತೆಯ ಪರಿಸ್ಥಿತಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಗಳನ್ನು ಪ್ರಸಾರ ಮಾಡ್ತಾ ಬಂದಿದೆ. ಅದರಲ್ಲೂ ಇತ್ತೀಚೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆನೇ ವಿಶೇಷ ಅಭಿಯಾನ ಕೂಡ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಟು ಬ್ಯಾಕ್ ಸುದ್ದಿ ಬಳಿಕ, ವರದಿ ಪ್ರಸಾರದ ಬಳಿಕ GBA ಕೊನೆಗೂ ಅಲರ್ಟ್ ಆದಂತೆ ಕಾಣ್ತಾ ಇದೆ. ರಸ್ತೆ ಗುಂಡಿಗಳನ್ನು ತುರ್ತಾಗಿ ಮುಚ್ಚೋಕೆ ಸೂಚನೆ ನೀಡಲಾಗಿದ್ದು, ಬೆಂಗಳೂರು ದಕ್ಷಿಣ ಪಾಲಿಕೆ ಆಯುಕ್ತ ರಮೇಶ್ ಸೂಚನೆಯನ್ನು ನೀಡಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ನಡೆಸಿತು. ಅಭಿಯಾನದ ಬೆನ್ನಲ್ಲೇ ಇದೀಗ GBA ಅಲರ್ಟ್ ಆಗಿದೆ. BWSSP BMRCL ಕಾಮಗಾರಿ ಹಿನ್ನೆಲೆಯಲ್ಲಿ ಗುಂಡಿ ಬಿದ್ದಿತ್ತು. ಬನ್ನೇರುಘಟ್ಟ ಮುಖ್ಯ ರಸ್ತೆ ತುಂಬ ಗುಂಡಿಗಳಿತ್ತು. ಇದೀಗ ಆದಷ್ಟು ಬೇಗ ಗುಂಡಿ ಮುಚ್ಚುವಂತೆ ಸೂಚನೆ ರವಾನೆ ಆಗಿದೆ. ಬನ್ನೇರುಘಟ್ಟದಲ್ಲಿ ಕಾಮಗಾರಿ ನಡೀತಿದೆ ಅನ್ನೋ ನೆಪವನ್ನು ಮುಂದಿಟ್ಟು ಚಿಕ್ಕ ಪುಟ್ಟ ಗುಂಡಿಗಳನ್ನು ಮುಚ್ಚಿ ದೊಡ್ಡ ದೊಡ್ಡ ಗುಂಡಿಗಳನ್ನು ಹಾಗೆ ಬಿಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ನೇರ ಪ್ರಸಾರದಲ್ಲಿ ಅಲ್ಲಿನ ರಿಯಾಲಿಟಿ, ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಕೇವಲ ವರದಿ ಪ್ರಸಾರ ಮಾಡಿದ್ದು ಮಾತ್ರವಲ್ಲ, GBA ಆಯುಕ್ತರನ್ನೇ ಈ ಬಗ್ಗೆ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಟು ಬ್ಯಾಕ್ ವರದಿ ಪ್ರಸಾರದ ನಂತರದಲ್ಲಿ ಸದ್ಯಕ್ಕೆ GBA ಅಲರ್ಟ್ ಆದಂತೆ ಕಾಣ್ತಾ ಇದೆ. ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚುವಂತೆ, ಅದರಲ್ಲೂ ಅತಿ ಶೀಘ್ರದಲ್ಲಿ ಮುಚ್ಚುವಂತೆ ಸೂಚನೆ ರವಾನಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ನಿರಂತರ ವರದಿ ಪ್ರಸಾರ ಅದಾದ ಮೇಲೆ ಕಡೆಗೂ ಎಚ್ಚೆತ್ತುಕೊಂಡಿದ್ದೇವೆ GBA ಅನ್ನೋ ಮಾಹಿತಿ. ಈ ತ್ವರಿತಗತಿಯಲ್ಲಿ ಗುಂಡಿ ಮುಚ್ಚಬೇಕು ಅನ್ನೋ ಸೂಚನೆ ಸರಿಯೇ? ಅದು ಪಾಲನೆ ಇನ್ನೆಷ್ಟು ತ್ವರಿತಗತಿಯಲ್ಲಿ ಆಗುತ್ತೆ ಅನ್ನೋದನ್ನು ಕಾದು ನೋಡ್ಬೇಕು ಬಹುಶಃ. ಯಾವಾಗ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಈ ರೀತಿಯ ಸತತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿ, ಕೇವಲ ಪ್ರಸಾರ ಮಾಡಿದ್ದು ಮಾತ್ರವಲ್ಲ, ಅದನ್ನು ನಿರಂತರವಾಗಿ ಫಾಲೋ ಮಾಡಿತ್ತು. ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿತ್ತು. GBA ಮುಖ್ಯ ಆಯುಕ್ತರನ್ನು, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು DK ಶಿವಕುಮಾರ್ ಅವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಅದರ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಅಂದರೆ BTMನಲ್ಲಿ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ BTM ಶಾಸಕರಾದ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಈ ಎಲ್ಲ ಡೆವಲಪ್ಮೆಂಟ್ ಬಂದಲ್ಲಿ ಇದೀಗ GBA ಕೂಡ ಅಲರ್ಟ್ ಆಗಿ ಕೆಲವೊಂದು ಭಾಗದಲ್ಲಿ ಎಲ್ಲೆಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಆ ಒಂದು ಭಾಗದಲ್ಲಿ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಇದೀಗ ಗುಂಡಿ ಮುಚ್ಚುವಂತಹ ಒಂದು ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಹಾಳಾಗಲು BWSSP ಆಗಿರ್ಬೋದು, BMRCL ಕಾಮಗಾರಿ ಕೂಡ ಕಾರಣ ಆಗ್ತಾ ಇರೋದ್ರಿಂದ ಅವರಿಗೂ ಕೂಡ ತ್ವರಿತವಾಗಿ ಈ ಒಂದು ಕೆಲಸವನ್ನು ಮುಗಿಸುವಂತೆ ಸೂಚನೆ ಕೊಟ್ಟಿದೆ. ಜೊತೆಗೆ ಕೆಲವೊಂದು ರಸ್ತೆ ಕಾಮಗಾರಿಗೆ ಈಗಾಗಲೇ DPR ಏನು ಸಿದ್ಧಪಡಿಸಿದೆ, ಆ ಒಂದು DPR ಅನ್ನು ಕೂಡ ತ್ವರಿತ ರೀತಿಯಲ್ಲಿ ಪೂರ್ಣಗೊಳಿಸಬೇಕು. ಜೊತೆಗೆ ಕೇವಲ ಹಗಲೊತ್ತಲ್ಲಿ ಮಾತ್ರ ಅಲ್ಲದೆ ರಾತ್ರಿ ಹೊತ್ತಲ್ಲೂ ಕೂಡ ಇದೀಗ ಗುಂಡಿ ಮುಚ್ಚುವಂತಹ ಒಂದು ಕೆಲಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ವರದಿ ಏನಿದೆ, ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಇದೀಗ ಮುಕ್ತಿ ನೀಡಿದೆ. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ. ಇದಕ್ಕೆ ಪೂರ್ವಭಾವಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ SC ಸಮುದಾಯದ ಕೆಲ ಸ್ವಾಮೀಜಿಗಳು, ಶ್ರೀಗಳು ಭೇಟಿಯಾಗಿ ಮಾತುಕತೆಯನ್ನ ನಡೆಸುವ ಪ್ರಯತ್ನ ಮಾಡಿದ್ದಾರೆ. ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಬೇಡಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜ್ಞಾನಪ್ರಕಾಶ ಸ್ವಾಮೀಜಿ ಹಾಗೆ ಬಸವನಾಗಿದೇವ ಶ್ರೀಗಳು. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಜನರಿಗೆ ತೊಂದರೆ ಕೊಡಬೇಡಿ, ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ. 56,000 ಹುದ್ದೆ ತುಂಬಿಲ್ಲ ಪಾಪ. ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನ ಜಾರಿ ಮಾಡಿ, ಜನರಿಗೆ ತೊಂದರೆ ಕೊಡಬೇಡಿ. ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ. 56,000 ಹುದ್ದೆ ತುಂಬಿಲ್ಲ ಪಾಪ. ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಸರ್ಕಾರ ನೀವು ಅದಕ್ಕೆ ಕಾರಣರಾಗಬೇಡಿ, ಹಳೆ ಮೀಸಲಾತಿನ ಜಾರಿ ಮಾಡಿ, ಜನರಿಗೆ ತೊಂದರೆ ಕೊಡಬೇಡಿ. ಏನು ಮೀಸಲಾತಿ ವಿಷಯ ಇಟ್ಕೊಂಡು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ಪಾಪ ಅವರಿಗೆ ಏಜ್ ಆಗಿಬಿಟ್ಟಿದೆ. 56,000 ಹುದ್ದೆ ತುಂಬಿಲ್ಲ ಪಾಪ. ಅವರು ಈಗಾಗಲೇ ಗಲಾಟೆ ಮಾಡ್ತಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳು ಹಾಗೆ ಹದಗೆಟ್ಟಿರುವ ರಸ್ತೆಯ ಪರಿಸ್ಥಿತಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಗಳನ್ನು ಪ್ರಸಾರ ಮಾಡ್ತಾ ಬಂದಿದೆ. ಅದರಲ್ಲೂ ಇತ್ತೀಚೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆನೇ ವಿಶೇಷ ಅಭಿಯಾನ ಕೂಡ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಟು ಬ್ಯಾಕ್ ಸುದ್ದಿ ಬಳಿಕ, ವರದಿ ಪ್ರಸಾರದ ಬಳಿಕ GBA ಕೊನೆಗೂ ಅಲರ್ಟ್ ಆದಂತೆ ಕಾಣ್ತಾ ಇದೆ.
ರಸ್ತೆ ಗುಂಡಿಗಳನ್ನು ತುರ್ತಾಗಿ ಮುಚ್ಚೋಕೆ ಸೂಚನೆ ನೀಡಲಾಗಿದ್ದು ಬೆಂಗಳೂರು ದಕ್ಷಿಣ ಪಾಲಿಕೆ ಆಯುಕ್ತ ರಮೇಶ್ ಸೂಚನೆಯನ್ನು ನೀಡಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ನಡೆಸಿತು. ಅಭಿಯಾನದ ಬೆನ್ನಲ್ಲೇ ಇದೀಗ ಜಿಬಿಎ ಅಲರ್ಟ್ ಆಗಿದೆ. ಬಿಡಬ್ಲ್ಯೂಎಸ್ಎಸ್ಪಿ ಬಿಎಂಆರ್ಸಿಎಲ್ ಕಾಮಗಾರಿ ಹಿನ್ನೆಲೆಯಲ್ಲಿ ಗುಂಡಿ ಬಿದ್ದಿತ್ತು. ಬನ್ನೇರುಘಟ್ಟ ಮುಖ್ಯ ರಸ್ತೆ ತುಂಬ ಗುಂಡಿಗಳಿತ್ತು. ಇದೀಗ ಆದಷ್ಟು ಬೇಗ ಗುಂಡಿ ಮುಚ್ಚುವಂತೆ ಸೂಚನೆ ರವಾನೆ ಆಗಿದೆ. ಬನ್ನೇರುಘಟ್ಟದಲ್ಲಿ ಕಾಮಗಾರಿ ನಡೀತಿದೆ ಅನ್ನೋ ನೆಪವನ್ನು ಮುಂದಿಟ್ಟು ಚಿಕ್ಕ ಪುಟ್ಟ ಗುಂಡಿಗಳನ್ನು ಮುಚ್ಚಿ ದೊಡ್ಡ ದೊಡ್ಡ ಗುಂಡಿಗಳನ್ನು ಹಾಗೆ ಬಿಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ಸ್ಥಳದಿಂದಲೇ ನೇರ ಪ್ರಸಾರದಲ್ಲಿ ಅಲ್ಲಿನ ರಿಯಾಲಿಟಿ, ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಕೇವಲ ವರದಿ ಪ್ರಸಾರ ಮಾಡಿದ್ದು ಮಾತ್ರವಲ್ಲ, ಜಿಬಿಎ ಆಯುಕ್ತರನ್ನೇ ಈ ಬಗ್ಗೆ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಇದೀಗ ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಟು ಬ್ಯಾಕ್ ವರದಿ ಪ್ರಸಾರದ ನಂತರದಲ್ಲಿ ಸದ್ಯಕ್ಕೆ ಜಿಬಿಎ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚುವಂತೆ, ಅದರಲ್ಲೂ ಅತಿ ಶೀಘ್ರದಲ್ಲಿ ಮುಚ್ಚುವಂತೆ ಸೂಚನೆ ರವಾನಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತಾರ, ನಿರಂತರ ವರದಿ ಪ್ರಸಾರ ಅದಾದ ಮೇಲೆ ಕಡೆಗೂ ಎಚ್ಚೆತ್ತುಕೊಂಡಿದ್ದೇವೆ ಜಿಬಿಎ ಅನ್ನೋ ಮಾಹಿತಿ. ಈ ತ್ವರಿತಗತಿಯಲ್ಲಿ ಗುಂಡಿ ಮುಚ್ಚಬೇಕು ಅನ್ನೋ ಸೂಚನೆ ಸರಿಯೇ? ಅದು ಪಾಲನೆ ಇನ್ನೆಷ್ಟು ತ್ವರಿತಗತಿಯಲ್ಲಿ ಆಗುತ್ತೆ ಅನ್ನೋದನ್ನು ಕಾದು ನೋಡ್ಬೇಕು ಬಹುಶಃ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಈ ರೀತಿಯ ಸತತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿ, ಕೇವಲ ಪ್ರಸಾರ ಮಾಡಿದ್ದು ಮಾತ್ರವಲ್ಲ ಅದನ್ನು ನಿರಂತರವಾಗಿ ಫಾಲೋ ಮಾಡಿತ್ತು, ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿತ್ತು, ಜಿಬಿಎ ಮುಖ್ಯ ಆಯುಕ್ತರನ್ನು, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಡಿ.ಸಿ. ಶಿವಕುಮಾರ್ ಅವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಅದರ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಅಂದರೆ BTMನಲ್ಲಿ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ BTM ಶಾಸಕರಾದ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಪ್ರಶ್ನೆ ಮಾಡಿತ್ತು. ಈ ಎಲ್ಲ ಡೆವಲಪ್ಮೆಂಟ್ ಬಂದಲ್ಲಿ ಇದೀಗ ಜಿಬಿಎ ಕೂಡ ಅಲರ್ಟ್ ಆಗಿ ಕೆಲವೊಂದು ಭಾಗದಲ್ಲಿ ಎಲ್ಲೆಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಆ ಒಂದು ಭಾಗದಲ್ಲಿ ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಇದೀಗ ಗುಂಡಿ ಮುಚ್ಚುವಂತಹ ಒಂದು ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಹಾಳಾಗಲು BWSSP ಆಗಿರ್ಬೋದು, BMRCL ಕಾಮಗಾರಿ ಕೂಡ ಕಾರಣ ಆಗ್ತಾ ಇರೋದ್ರಿಂದ ಅವರಿಗೂ ಕೂಡ ತ್ವರಿತವಾಗಿ ಈ ಒಂದು ಕೆಲಸವನ್ನು ಮುಗಿಸುವಂತೆ ಸೂಚನೆ ಕೊಟ್ಟಿದೆ. ಜೊತೆಗೆ ಕೆಲವೊಂದು ರಸ್ತೆ ಕಾಮಗಾರಿಗೆ ಈಗಾಗಲೇ DPR ಏನು ಸಿದ್ಧಪಡಿಸಿದೆ, ಆ ಒಂದು DPR ಅನ್ನು ಕೂಡ ತ್ವರಿತ ರೀತಿಯಲ್ಲಿ ಪೂರ್ಣಗೊಳಿಸಬೇಕು. ಜೊತೆಗೆ ಕೇವಲ ಹಗಲೊತ್ತಲ್ಲಿ ಮಾತ್ರ ಅಲ್ಲದೆ ರಾತ್ರಿ ಹೊತ್ತಲ್ಲೂ ಕೂಡ ಇದೀಗ ಗುಂಡಿ ಮುಚ್ಚುವಂತಹ ಒಂದು ಕೆಲಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ವರದಿ ಏನಿದೆ, ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಇದೀಗ ಮುಕ್ತಿ ನೀಡಿದೆ. ಸ್ಮಿತಾ, ಧನ್ಯವಾದ ಸತ್ತಾರ್ ಮಾಹಿತಿಗಾಗಿ.